ನೀನ್ ತಂದೆ ಸ್ಥಾನ ಕೊಡ್ತೀಯಾ? ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ಈ ಕಾಂತಮ್ಮ ನನ್ನ ಮಗಳು ಅಂತ ಹೇಳಿದ್ದು ಓಕೆ, ಆದ್ರೆ ಈ ಮನುಷ್ಯ ನನ್ನ ಮಗಳು ಅಂತಿದ್ದಾನೆ, ತಂದೆ ಸ್ಥಾನ ಕೊಡ್ತೀನಿ ಅಂತಿದ್ದಾನೆ. ಕಾಂತಮ್ಮ, ಏನೇನ್ ಮಾಡ್ತಿದ್ದೀರಾ ನೀವು? ಏ ಚಿಕ್ಕಪುಟಿ, ಏನಾದ್ರೂ ಮಾತಾಡು. ನಿಮ್ಮಮ್ಮನೂ ಹೀಗೆ ಮೌನವಾಗಿ ನಿಂತ್ಕೊಂಡ್ಬಿಡ್ತಾಳೆ. ನಿನ್ ತಾಯಿಗೆ ನಾನೊಂದು ಹೊಸ ಬದುಕು ಕೊಡೋದ್ ತಪ್ಪ? ಪ್ರೀತಿಸೋದ್ ತಪ್ಪ? ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ನಿಮ್ ಪ್ರೀತಿಗೆ ನನ್ನ ಯಾವ ಅಭ್ಯಂತರನೂ ಇಲ್ಲ. ನೀವ್ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡ್ಕೊಡಿ. ಏ ಚಿಕ್ಕಪುಟಿ, ನಿನ್ ಮಾತು ಕೇಳಿದ್ಮೇಲೆ ನನ್ನ ಎದುರಿಗೆ ನೀನು ತುಂಬಾ ತುಂಬಾ ದೊಡ್ಡೋಳಾಗ್ಬಿಟ್ಟಿಯಮ್ಮ. ಹೌದೌದು, ಇವ್ರದ್ದು ತುಂಬಾ ದೊಡ್ಡ ಮನ್ಸು. ಈಗೇನು ನಿಮ್ಗೆ ಕಾಂತಮ್ಮವರು ನಿಮ್ ಬಹಳ ಸಂಗಾತಿ ಆಗ್ಬೇಕು ಅಲ್ವಾ? ಓಕೆ ಓಕೆ, ಸ್ಯಾಂಕ್ಷನ್ ಅಂತ ಡಾಟರ್ ಟೆಲಿಂಗ್ ಅಲ್ವಾ? ಅಯ್ಯೋ, ಇದೆಂಥ ಸುದಿನ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇಲ್ಲೇ ಕುಣಿದಾಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಇದೇ ಖುಷಿನಲ್ಲಿ ಏ ಚಿಕ್ಕಪುಟಿ, ನಾನು ಒಂದೇ ಒಂದ್ಸಲ ಡ್ಯಾಡಿ ಅಪ್ಪ ಅಂತ ಕರೀತೀಯಾ? ನೋಡಿ, ಅವರು ಹಾಗೆಲ್ಲ ಕರೆಯಲ್ಲ. ಅವರು ಅವ್ರ ತಂದೆನ ಫ್ರೆಂಡ್ ತರ ನೋಡ್ತಿದ್ರು. ಅದಕ್ಕೆ ಇನ್ನು ಮುಂದೆ ನಿಮ್ಮನ್ನು ಫ್ರೆಂಡ್ ಅಂದ್ಕೊಂತಾರೆ, ಸರಿನಾ? ಫ್ರೆಂಡ್ ಪರವಾಗಿಲ್ಲ ಸರ್. ಒಬ್ಬ ಫ್ರೆಂಡ್ ಆಗಿ ರಾಜಪ್ಪ ಅಂತ ಕರೆದ್ರೆ ಅದರಲ್ಲೂ ಅಪ್ಪ ಇದೆಯಲ್ಲ, ಒಟ್ನಲ್ಲಿ ಈ ಸಂಬಂಧ ನಿಮ್ಗೆಲ್ಲ ಒಪ್ಪಿಗೆ ಇದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನನ್ ಮದ್ವೆಯಂತೆ, ಓಹೋ ನನ್ ಮದ್ವೆಯಂತೆ, ನನ್ ಮದ್ವೆಯಂತೆ, ಓಹೋ ನನ್ ಮದ್ವೆಯಂತೆ. ಓ ಕರ್ಮ ಕರ್ಮ, ಈ ಕಾಂತಮ್ಮ ಅವ್ರ ಬುದ್ಧಿನ ಎಲ್ಲೋದ್ರು ಬಿಡಲ್ಲ, ಎಲ್ಲಾದ್ರೂ ಬುದ್ಧಿಗೆ ಹಾಕೊಂಡ್ಬಿಡ್ತಾರೆ.